ಸರ್ಕಾರಿ ಕೆಲಸನೂ ದೇವ್ರ ಕೆಲಸ ಇದ್ದಂಗೆ ಅದೂ ಕೆಲಸ ಮಾಡಬೇಕು ಇವರು 3 ಗಂಟೆ 4 ಗಂಟೆ ಮೇಲೆ ಆದರೂ ಬಂದು ಅವ್ರ ಕೈಗೆ ಸಿಗಬೇಕು. ಡಿಪಾರ್ಟ್ಮೆಂಟ್ ಅದೇ ಎಲೆಕ್ಷನ್ನು ಯಾವಾಗ ಕೇಳಿದ್ರು ಎಲೆಕ್ಷನು ಅಂತ ಇರ್ತಾರೆ. ಆಮೇಲೆ ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸಾರ್ವಜನಿಕರಿಗೆ ನಾಳೆಗೆ ಬರ್ರಿ, ಇವತ್ತು ಬರ್ರಿ, ನಾಳೆ ಬರ್ರಿ, ಈ ವಾರ ಬಿಟ್ಟು ಬರ್ರಿ, ಹೆಂಗೆ ಹೇಳ್ತಾರೆ. ವರ್ಗದಿಂದ ಭಾಳಷ್ಟು ಅನುಕೂಲಕ್ಕಿಂತ ಅನಾನುಕೂಲಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪೇಪರ್ UGD ಆಯಿತು, ವಾಟರ್ದು ಆಯಿತು ಕೊಟ್ಟರೆ ಬೇಗ ಯಾವುದು ಕೆಲಸಗಳು ಆಗ್ತಾಯಿಲ್ಲ, ಸಖತ್ ಡಿಲೇ ಆಗ್ತವೆ. ಏನಕ್ಕೆ ಅಂತ. ನಮಸ್ತೆ ವೀಕ್ಷಕರೇ, ನಾನು ಚೈತ್ರ. ನಾವಿವತ್ತಿದ್ದೀವಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಯಾವ್ಯಾವ ರೀತಿಯಾದ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಸಾರ್ವಜನಿಕರನ್ನು ಕೇಳೋಣ ಬನ್ನಿ. ಮೇಡಮ್, ಯಾವುದೋ ಒಂದು ಖಾತೆ ಕೊಟ್ಟಿದ್ದೆ, ಬಂದಿದ್ದೆ. ಈಗೇನು ಅಧಿಕಾರಿಗಳು ಕೈಗೆ ಸಿಗ್ತಾ ಇಲ್ಲ. SRI ಬಗ್ಗೆ ನಮಗೆ ಆದೇಶ ಆಗೈತೆ, ಅದಕ್ಕೆ ನಾವು 2 ತಿಂಗಳು 3 ತಿಂಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಜನಗಳು ಭಾಳ ತೊಂದರೆಯಲ್ಲಿದ್ದಾರೆ. ಇಲ್ಲಿ ಏನು ಯಾವುದೊಂದು ಖಾತೆ ಮಾಡಿಸೋದಾಗಲಿ, ಯಾವುದೊಂದು ಕಂಪ್ಲೇಂಟ್ ಮಾಡೋಕ್ಕಾಗಲಿ, ಏನಾದರೂ ಬಂದ್ರೂ ಅಧಿಕಾರಿಗಳು ಕೈಗೆ ಸಿಗ್ತಾ ಇಲ್ಲ. ಅದು ಕಮಿಷ್ನರ್ ಅವ್ರಿಗೆ ಕೇಳಿದ್ರೆ ಕಮಿಷ್ನರ್ ಅವರು ಅದಕ್ಕೆ ಅದ್ರ ಬಗ್ಗೆ ಏನು ವಿವರ ನೀಡಲ್ಲ. ಏನು ಹೇಳ್ತಾರಂದರೆ, ಇಲ್ಲ ಖಾತೆ ಅದು ಇದು ಅಂದರೆ ಅವರು SRIಗೆ ಅದು ನಮಗೆ ಎಲೆಕ್ಷನ್ ಕಮಿಷನರಿಂದ ಆದೇಶ ಆಗೈತೆ, ಅದಕ್ಕೋಸ್ಕರ ನಾವು ಅದಕ್ಕೆ ಆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾರೆ. ಕೈಗೆ ಸಿಗ್ತಾ ಇಲ್ಲ, ಯಾರೂ ಅಧಿಕಾರಿಗಳು ಕೈಗೆ ಸಿಗ್ತಾ ಇಲ್ಲ. ಇದು ಒಂಥರ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಕೆಲಸ ಅಂತ ಮಾಡ್ತಿದ್ದಾರೆ. ಅದಕ್ಕೆ ದಯವಿಟ್ಟು ನಾನೇನು ಹೇಳ್ತಿದ್ದೀನಿ ಅಂದರೆ, ಅದೂ ಮಾಡಬೇಕು, ಆದರೆ ಸರ್ಕಾರಿ ಕೆಲಸನೂ ದೇವ್ರ ಕೆಲಸ ಇದ್ದಂಗೆ ಅದೂ ಕೆಲಸ ಮಾಡಬೇಕು ಇವರು. 3 ಗಂಟೆ 4 ಗಂಟೆ ಮೇಲೆ ಆದರೂ ಬಂದು ಅವ್ರ ಕೈಗೆ ಸಿಗಬೇಕು. ಬೇಜವಾಬ್ದಾರಿ ಅಂತೂ ಭಾಳ ಆಗಿಬಿಟ್ಟಿದೆ ಮಹಾನಗರ ಪಾಲಿಕೆಯಲ್ಲಿ. ಯಾರೂ ಕೇಳೋರಿಲ್ಲ, ಸ್ಥಳೀಯ ಶಾಸಕರಾಗಲಿ ಬೇರೆಯವರಾಗಲಿ ಕೇಳ್ತಾ ಇಲ್ಲ. ನಾವು ಭಾಳ ಸತಿ ಹೋಗಿ ನಾವು ಸೋಷಲ್ ವರ್ಕರ್ ಮಾಡ್ಕೊಂಡು ನಾವು ಒಬ್ಬರು ಲೀಡ್ರಾಗಿನೂ ಹೋಗಿ ಹೇಳಿದ್ರೂ ಅದ್ರ ಬಗ್ಗೆ ಒಂದು ಕಿಮ್ಮತ್ತು ನೀಡ್ತಾ ಇಲ್ಲ. ಯಾರಿಗೂ ಎದುರೋದಲ್ಲ, ಅದ್ರ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ತಲ್ಲ ಅಧಿಕಾರಿ. ಅದೇನು ಒಳ ಒಪ್ಪಂದನೋ ಅವ್ರದ್ದು ಬೇರೆಯವ್ರದ್ದು ನಮಗೆ ಗೊತ್ತಿಲ್ಲ. ಕೈ ಮಾಡ್ತಾ ಇಲ್ಲ, ಯಾವ ಕೆಲಸಗಳೂ ಮಾಡ್ತಾ ಇಲ್ಲ. ಯಾವುದಾದ್ರೂ ಒಂದು ಕೆಲಸಗಳ ಬಗ್ಗೆ ಜನಗಳು ಬಂದು ಒಂದು ಡಾಕ್ಯುಮೆಂಟ್ಸ್ ಕೊಟ್ಟರೆ, 7 ಸರ್ಕಾರದಿಂದ ಆದೇಶ ಇದ್ದು ಡಾಕ್ಯುಮೆಂಟ್ಸ್ ಇದ್ರೂ ಅದಕ್ಕೆ 100 ಒಂದು 10 ಡಾಕ್ಯುಮೆಂಟ್ಸಿಂದು ಇದು ಹೇಳ್ತಾರೆ, ಇದು ತಗೊಂಬನ್ನಿ ಅಂತ. ಜನಗಳಿಗೆ ಭಾಳ ತೊಂದರೆ ಆಗ್ತೈತೆ ಮೇಡಮ್. ದಯವಿಟ್ಟು ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಕೈಗೆ ಸಿಗಬೇಕು. ಇದು ಮಹಾನಗರ ಪಾಲಿಕೆ ಆಯುಕ್ತರು ಅವ್ರಿಗೆ ಒಂದು ದಾರಿ ಹೇಳ್ಬೇಕು, ಹಿಂಗೆ ಮಾಡಿ ಜನಗಳಿಗೆ ಕೆಲಸ ಹಿಂಗೆ ಮಾಡಿ ಅಂತ ಹೇಳ್ಬೇಕು. ಭಾಳ ತೊಂದರೆ ಆಗ್ತೈತೆ. ನೀವು ನೋಡಬೇಕು, ಜನಗಳು ಬರ್ತಾರೆ, ಕೂತ್ಕೊಳ್ತಾರೆ, ವಯಸ್ಸಾದವರು 4 ಸತಿ 5 ಸತಿ ಬಂದು ತಿರುಗಿ ಹೋಗ್ತಾರೆ. ಒಂದು ತಿದ್ದುಪಡಿ ಆಗಲಿ, ಒಂದು ಖಾತೆ ಎಕ್ಸ್ಚೇಂಜ್ ಆಗಲಿ ಅವ್ರಿಗೆ ಸಿಗೋದು ಮಾಡಿಸ್ಬೇಕಂದ್ರೆ ಅದು ಒಂದು ಬೆಟ್ಟ ಹೊಡೆದಂಗೆ ಆಗ್ತೈತಿ ಇವತ್ತು. ಅದಕ್ಕೆ ನಾನು ಹೇಳೋದೇನೆಂದರೆ, ನೋಡಿ, ಜನಗಳಿಗೆ ಸತಾಯಿಸ್ಬೇಡಿ, ಜನಗಳು ಕೆಲಸ ಮಾಡಿಕೊಡ್ಬೇಕು. ಜನಗಳು ನಿಮ್ಗೆ ನಂಬಿ ಇಲ್ಲಿ ಬರ್ತಾರೆ. ಒಬ್ಬರು ಬಡವರು ಬರಬೇಕಂದ್ರೆ ಆಟೋಗೆ ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗೈತೆ, ಎಲ್ಲ ಜಾಸ್ತಿ ಆಗಿದೆ. ಇದ್ರ ಕೇಂದ್ರ ಸರ್ಕಾರದ ಬಗ್ಗೆಯೂ ನಿಮಗೆ ಗೊತ್ತೈತಿ, ಇವತ್ತು ಎಲ್ಲ ಬೆಲೆನೂ ಜಾಸ್ತಿ ಮಾಡಿದ್ದಾರೆ. ಈಗ ಒಂದು ಆಟೋಗೆ ಬರಬೇಕಂದ್ರೆ ಮೊದಲು 50 ರೂಪಾಯಿಗೆ ತೊಗೊಂಬಂದು ಬಿಟ್ಟು ಹೋಗ್ತಿದ್ರು, ಈಗ 70 ರೂಪಾಯಿ 100 ರೂಪಾಯಿ ಕೇಳ್ತಾರೆ. ಬಡವರು ಎಲ್ಲಿಂದ ತರ್ತಾರೆ? ಅದ್ರ ಬಗ್ಗೆ ಗಮನ ಕೊಡಬೇಕಂತ ನಾನು ಹೇಳ್ತೀನಿ. ಅದ್ರ ಬಗ್ಗೆ ಗಮನ ಕೊಟ್ಟು ಆಯುಕ್ತರು ಹಿಡಿತದಲ್ಲಿ ಇಟ್ಕೊಂಡು ನಿಮ್ಮ ಅಧಿಕಾರಿಗಳು ಏನು ಮಹಾನಗರ ಪಾಲಿಕೆಯಲ್ಲಿ ಆಯುಕ್ತರು ಇದ್ದಾರೆ, ಅವರು ನಿಮ್ಮ ಸಿಬ್ಬಂದಿಗಳಿಗೆ ಅಧಿಕಾರಿಗಳು ಬರೀ ಅದು ಇದು ಬೇರೆ ಕೆಲಸಗಳಲ್ಲಿ ಡಿಪಾರ್ಟ್ಮೆಂಟ್ ಅದೇ ಎಲೆಕ್ಷನ್ನು ಯಾವಾಗ ಕೇಳಿದ್ರು ಎಲೆಕ್ಷನು ಅಂತ ಇರ್ತಾರೆ. ಆಮೇಲೆ ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸಾರ್ವಜನಿಕರಿಗೆ ನಾಳೆಗೆ ಬರ್ರಿ, ಇವತ್ತು ಬರ್ರಿ, ನಾಳೆ ಬರ್ರಿ, ಈ ವಾರ ಬಿಟ್ಟು ಬರ್ರಿ, ಹೆಂಗೆ ಹೇಳ್ತಾರೆ. ಆಮೇಲೆ ಬೇಗ ಕೆಲಸ ಮಾಡಿಕೊಡಲ್ಲ. MLA ಇದ್ರ ಬಗ್ಗೆ ಗಮನ ತಗೊತಾ ಇಲ್ಲ. MLA ಅವರು ಅವ್ರಿಗೆಲ್ಲ ಸುಮ್ಮನೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಹೋಗಿ ಅಂತ ಬಿಟ್ಬಿಟ್ಟವ್ರೆ. ಅವರು ಹೆಂಗೆ ಬೇಕು ಹಂಗೆ ಇವ್ರು ಮಾಡ್ತಾವ್ರೆ. ಅವ್ರ ಕಂಟ್ರೋಲೇ ಇಲ್ಲ ಇಲ್ಲಿ. ಯಾರಿಗೂ ಸ್ಪಂದಿಸ್ತಾ ಇಲ್ಲ. ಅವ್ರು ಹೆಂಗೆ ಬೇಕು ಹಂಗೆ ಇಲ್ಲ. ಯಾವಾಗ ಕೇಳಿದ್ರು ಡಿಪಾರ್ಟ್ಮೆಂಟ್ ಕೆಲಸ, ಎಲೆಕ್ಷನ್ನು, ಅದು ಇದು, ಸೆನ್ಸಸ್ಸು, ಈ ಸೆನ್ಸಸ್ಸು ಆ ಸೆನ್ಸಸ್ಸು ಅಂತ ಬರೀ ಹೇಳ್ಕೊಂಡು ಇದೇ ಕತೆ ಹಾಕ್ತಾರೆ. ಈ ವಾರ ಬೇಡ, ಮುಂದಿನ ವಾರ ಬೋರ್ಡ್ ಬರೆದಾಕ್ಬಿಡ್ತಾರೆ ಅಲ್ಲಿ. ಆಮೇಲೆ ಸರ್ವರ್ ಪ್ರಾಬ್ಲಮ್ಮು, ಅದು ಇದು ಅಂತ ಬರೀ ಇದೇ ಹೇಳ್ತಿರ್ತಾರೆ. ಬರೋರಿಗೆಲ್ಲ ತೊಂದರೆ ಆಗ್ತಿದೆ. ಆಮೇಲೆ ಬೇಗ ಮಾಡಿಕೊಡಲ್ಲ, ಟೈಮ್ ಬೌಂಡ್ ಯಾವುದೂ ಇಲ್ಲ. ಹಿಂಗಾಗ್ಬಿಟ್ಟು ಇಲ್ಲಿ ಎಲ್ಲ ಅವ್ಯವಸ್ಥೆ. ಆಮೇಲೆ ರಿಜಿಸ್ಟ್ರ್ ಆಫೀಸಿಂದ ಬಂದಿರೋ ಖಾತೆಗಳ್ನು ಮಾಡೋಕ್ಕೆ ಒದ್ದಾಡ್ತಾರೆ. ಎಲ್ಲದಕ್ಕೂ ಇವ್ರತಲ್ಲಿ ಎಲ್ಲ ಒಂಥರ ರಿಸ್ಟ್ರಿಕ್ಷನ್ನು. ಇವ್ರೇನು ಆಸ್ತಿ ಬರ್ಕೊಡಲ್ಲ, ಇವ್ರದ್ದೇನು ಬರ್ಕೊಡಲ್ಲ. ಸಾರ್ವಜನಿಕರ ಆಸ್ತಿಗಳ್ನ ಯಾವುದೋ ಒಂದು ಸಣ್ಣ ತಪ್ಪಿದ್ರೆ ಅದನ್ನು ತಿದ್ದುಪಡಿ ಮಾಡಿ ಬೇಗ ಮಾಡ್ಕೊಡ್ಬೋಣ ಅನ್ನೋ ಒಂದು ವ್ಯವಧಾನ ಕೂಡ ಇಲ್ಲ ಇಲ್ಲಿ.
ಇಲ್ಲಿ 4 ಜನ ಝೋನಲ್ ಕಮಿಷನರ್ ಇದ್ರೂ ಯಾರೂ ಅವ್ರಿಗೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಇವ್ರು ಹೇಳ್ದಂಗೆ ಅವ್ರು ಕೇಳ್ಕೊಂಡು ಅವ್ರು ಕುಣಿತಾ ಇರ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಇಬ್ಬರು ಅಫಿಷಿಯಲ್ಗಳು ಹಾಂ ಯಾರೂ ಸ್ಪಂದಿಸ್ತಾ ಇಲ್ಲ. ಅದನ್ನೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿಕೊಡ್ತಾರೆ, ಏನು ತೊಂದರೆ ಏನಿಲ್ಲ. ಮಾಡಿಕೊಟ್ಟಿದ್ದಾರೆ ಮೇಡಮ್. ಏನೇ ಕೆಲಸ ಇದ್ರೂ ಎಲ್ಲ ಮಾಡಿಕೊಡ್ತಾರೆ, ಸ್ಪಂದಿಸ್ತಾರೆ, ಆ ಥರ ಏನಿಲ್ಲ. ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಇಲ್ಲೇ ತುಮಕೂರೇನೆ ಎಲ್ಲ ಬಂದು ಹೊಸ ಕಮಿಷನರ್ ಬಂದಾಗಿಂದೆಲ್ಲ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿತ್ತು. ಇವಾಗೆಲ್ಲ ಚೆನ್ನಾಗಿ ಮಾಡಿಕೊಡ್ತಾಯಿದ್ದಾರೆ. ಹಾಂ ಎಲ್ಲ ಸಿಗ್ತಾ ಇದ್ದಾರೆ. ಎಲ್ಲ ಅಂದರೆ ಇದಕ್ಕೆ ಹೋಗಿರ್ತಾರೆ, ಅವ್ರು ಕಂದಾಯ ಟ್ಯಾಕ್ಸ್ ಕಟ್ಟಿಸ್ಕೊಳೋದಕ್ಕೆ ಮತ್ತು ಸ್ಪಾಟ್ಗೆ ಇನ್ಸ್ಪೆಕ್ಷನ್ಗೆ ಹೋಗಿರ್ತಾರೆ. ಹಂಗಾಗಿ ಅವ್ರು ಮಧ್ಯಾಹ್ನ ಮೇಲೇ ಬರೋದಲ್ಲ, ಊಟ ಮಾಡ್ಕೊಂಬಿಟ್ಟು ಮಧ್ಯಾಹ್ನ ಮೇಲೆ ಬರ್ತಾರೆ. ಮಧ್ಯಾಹ್ನ 2 ಗಂಟೆಗೆಲ್ಲ ಬಂದಿರ್ತಾರೆ. ಮಗಳದು ಬರ್ತ್ ಸರ್ಟಿಫಿಕೇಟ್ ಹೆಸರು ಅಪ್ಡೇಟ್ ಮಾಡಿಸ್ಬೇಕಾಯಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಕೊಟ್ಟು ಒಂದು 2 ಮಂತ್ಸ್ ಆಯಿತು. ಇಲ್ಲ ಮಾಡಿಕೊಟ್ರು, ಇವತ್ತು ಜಸ್ಟ್ ಈ ತೊಗೊಳೋದಕ್ಕೋಸ್ಕರ. ಹಾಂ, ಅದು ಅಂದರೆ ಫಸ್ಟ್ ಮಾಡಿದಾಗ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೇ ಹೋಗಿದ್ವಿ. ಬಟ್ ಅದು 1 ಮಂತ್ ಆದಮೇಲೆ ಮೆಸೇಜ್ ಬಂದಿರಲಿಲ್ಲ. ಸೊ ತಿರ್ಗಾ ಬಂದಾಗ ವಿಚಾರಿಸಿದಾಗ ಹೇಳಿದ್ರು ಈ ಥರ ಒಂದು ಬರ್ತ್ ಸರ್ಟಿಫಿಕೇಟ್ ಕಾಪಿ ಒಂದು ಸಬ್ಮಿಟ್ ಮಾಡಬೇಕಾಗಿತ್ತು. ಸೊ ಅದು ಮಾಡಿಲ್ಲ ಅಂತ ಹೇಳಿದ್ರು. ಸೊ ಅದು ಸಬ್ಮಿಟ್ ಮಾಡಿ ಹೋಗಿದ್ದೆ. ಸೊ ಹಾಂ ಮಾಡ್ತಾರೆ ಮೇಡಮ್. ಈಗ ನಮ್ಮ ಕೆಲಸ ಆಯಿತು, 2 ಮಂತ್ಸಲ್ಲಿ ಮುಗೀತು. ಅದು ಬರ್ತ್ ಸರ್ಟಿಫಿಕೇಟ್ ಅವ್ರು ಆವಾಗ ಕೊಡಬೇಕು ಅಂತ ಹೇಳಿದ್ದಿದ್ರೆ ಆವಾಗಲೇ 1 ತಿಂಗಳಲ್ಲಿ ಆಗೋಗ್ತಾಯಿತ್ತು. ಅದು ಎಲ್ಲ ಹೆಂಗೋ ಮಿಸ್ಟೇಕಾಗಿ ಮಿಸ್ ಆಗಿತ್ತು. ಸೊ ಅದು ಕೊಟ್ಟಿದ್ದಕ್ಕೆ ಏನು ಹೇಳಿ ಹಾಂ ಮಾಡಿಕೊಡ್ತಿದ್ದಾರೆ ಮೇಡಮ್. ಸ್ಪಂದಿಸ್ತಾ ಇದ್ದಾರೆ ಅಂತಂದರೆ ಪೇಪರ್ಗಳು ಡಿಲೇ ಆಗ್ತವೆ ಮೇಡಮ್. ಯಾವೊಂದು ಪೇಪರ್ UGDದೇ ಆಯಿತು, ವಾಟರ್ದೇ ಆಯಿತು ಕೊಟ್ಟರೆ ಬೇಗ ಯಾವುದೂ ಕೆಲಸಗಳು ಆಗ್ತಾಯಿಲ್ಲ, ಸಖತ್ ಡಿಲೇ ಆಗ್ತವೆ. ಏನಕ್ಕೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಕೇಳಿದ್ರೆ ಮಾಡ್ತೀವಿ ಅಂತಾರೆ. ಮೊನ್ನೆ ಕಮಿಷನ್ ಅವರು ಮೀಟಿಂಗ್ ತಗೊಂಡಿದ್ದು ಇದ್ರ ಬಗ್ಗೆನೇ ಈಗ 2 ಡೇಸ್ ಬ್ಯಾಕಲ್ಲಿ. ಆವಾಗಲೂ ಮಾತಾಡ್ದು ಆಯ್ತೆಲ್ಲ ಮಾತಾಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಡಿಲೇ ಅಂತೂ ಆಗ್ತಾಯಿದೆ, ಸಾರ್ವಜನಿಕರಂತೂ ತೊಂದರೆ ಆಗ್ತಾಯಿದೆ. ಸಿಗ್ತಾರೆ, ಸಿಗ್ದಲ್ಲಿ ಏನಿರಲ್ಲ, ಬಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ನಮಗೆ. ಬಟ್ ಕೆಲಸ ಆಗ್ತಾ ಇಲ್ಲ ಅಷ್ಟೇ. ಅಂದರೆ ನಮಗೆ ಅವರು ಎಷ್ಟೊತ್ತಿಗೆ ಸಿಗದೆ ಬರ್ತಾರೆ ಹೋಗ್ತಾರೆ ಅಂತ ನಮ್ಗೆ ಗೊತ್ತಿರ್ತದಲ್ಲ, ಆ ಟೈಮಿಗೆ ನಾವು ಬರ್ತೀವಿ. ನಾವು ಬಂದಾಗ ನಮಗೆ ಅವರು ಸಿಗ್ದಾಗ ನಮ್ದು ಏನಿರ್ತದೆ ನಾವು ಮಾತಾಡ್ತೀವಿ, ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಹೌದು ಹೌದು, ಯಾಕೆಂದರೆ ನಾವು ಇಲ್ಲೇ ಇರೋದ್ರಿಂದ ನಮ್ಗೆ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಗೊತ್ತಿರ್ತೀವಿ. ಸಾರ್ವಜನಿಕರು ಒಂದು ಯಾವಾಗಲೂ ಬರ್ತಾರೆ, ಕಾಯ್ತಾರೆ, ಹೋಗ್ತಾರೆ. ಅವರು 1 ದಿನ ಕೆಲಸ 15 ದಿನ 20 ದಿನ ಆಗ್ತಾ ಇರ್ತೈತೆ ಅವ್ರಿಗೆ. ಹಾಂ, ತೊಂದರೆ ಅಂತೂ ಆಗ್ತಾಯಿದೆ. ಮಹಾನಗರ ಪಾಲಿಕೆ ನಾವು ಅರ್ಜಿಗಳು ಹಾಕ್ಕೊಂಬರ್ತಾ ಇರ್ತೀವಿ. ಆದರೂ ಇಲ್ಲಿ ಸಾರ್ವಜನಿಕರ ಅಹವಾಲು ನೀವು ಕೇಳೋಕ್ಕಿಂತ ಮುಂಚೆ ನಾವೇ ಹೇಳ್ತೀವಿ. ಇಲ್ಲಿ ಭಾಳಷ್ಟು ಸಾರ್ವಜನಿಕರಿಗೆ ಅನಾನುಕೂಲ ಜಾಸ್ತಿ ಇದೆ, ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಇದೆ. ಇಲ್ಲಿ ಸರಿಯಾಗಿ ಸಮಯ ಈಗ ಕಂದಾಯ ಕಟ್ಟದ ಫಾರಮ್ ನಂಬರ್ 2 ಬೇಕು, ಆದರೆ ಇಲ್ಲಿ ಸರಿಯಾದ ಸಮಯಕ್ಕೆ ಕೊಡೋದಿಲ್ಲ. ಆಮೇಲೆ ಅಧಿಕಾರಿ ವರ್ಗನೂ ಸಹ ಬರೀ ಏನಿದೆ ಅಂದರೆ ಒಂದು ಸುಳ್ಳು ನೆಪ ಹೇಳ್ಕೊಂಡು ಎಲ್ಲೋ ಮೀಟಿಂಗ್ ಇದೆ, SIR ಇದೆ, ಎಲೆಕ್ಷನ್ ಇದೆ, ಇದಿದೆ ಅಂತೇಳ್ಬಿಟ್ಟು ಬರೀ ಜನಕ್ಕೆ ಅಲ್ದಾಡ್ಸೋದೇ ಆಗೋದು. ಪ್ಯಾರಾಗನ್ ಚಪ್ಪಲಿ ಎಲ್ಲ ಈ ಮರದ ಚಪ್ಪಲಿ ತಗೊಂಡ್ರು ಒಂದು ಜೊತೆ ಸೋದೋಗ್ತದೆ, ಅಷ್ಟು ಡಿಲೇ ಇಲ್ಲಿ ಕೆಲಸ ಆಗುತ್ತೆ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸಾರ್ವಜನಿಕರಿಗೆ ಅಧಿಕಾರಿ ವರ್ಗದಿಂದ ಭಾಳಷ್ಟು ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ ಆಗ್ತಾಯಿದ್ದಾವೆ. ಇವು ಹೊಸ ಕಮಿಷನರು ಏನೋ ಹೊಸ ಯೋಜನೆಗಳು ಹಾಕ್ಕೊಂಡು ಬರ್ತಾಯಿದ್ದಾರೆ. ಅದೇ ಅಧಿಕಾರಿ ವರ್ಗ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಮತ್ತು ಸಾರ್ವಜನಿಕರಿಗೂ ಭಾಳಷ್ಟು ಅನುಕೂಲ ಆಗ್ತಾಯಿದೆ. ಮತ್ತು ಈ ಸಮಸ್ಯೆ ಮೊದಲನೇದೇನು ಅಂದರೆ ಇಲ್ಲಿ ಮಹಾನಗರ ಪಾಲಿಕೆ ಈ ಖಾತಾ ಮಾಡಿಸ್ಕೊಳ್ಬೇಕು ಅಂದರೆ ಎಷ್ಟೋ 6 ಊರಿನ ನೀರು ಕುಡಿಬೇಕು, ಇಲ್ಲ 3 ಊರಿನ ಹಾಲು ಕುಡಿಬೇಕು, ಅಷ್ಟು ಎನರ್ಜಿ ಬೇಕಾಗುತ್ತೆ. ಇಲ್ಲಿ ಬಂದಿದ್ದ ತಕ್ಷಣ ಕೆಲಸ ಆಗೋಲ್ಲ. ಸುಮ್ಮನೆ ಅಲ್ಲಿ ಸರ್ಕಾರ ಹೇಳುತ್ತೆ ನೀವು ಹೋಗಿ ಆರಾಮಾಗಿ 7 ದಿವಸದಲ್ಲಿ ಖಾತೆ B ಖಾತೆ ಆಗುತ್ತೆ ಅಂತಾರೆ. ಅದೇ B ಖಾತೆ 1 ವರ್ಷ 2 ವರ್ಷ ಆದರೂ B ಖಾತೆ ಆಗಿರಲ್ಲ ಇನ್ನೂವರೆಗೂ. ಜನ ಇನ್ನೂ ಸುತ್ತಾಯಿದ್ದಾರೆ ಮತ್ತು ಫೈಲ್ಗಳು ಕಳೆದಾಕ್ತಾರೆ ಕೊಟ್ಟಿರುವಂಥವು. ಆನ್ಲೈನಲ್ಲಿ ಹಾಕಿದ್ರು ಸಹ ಏನು ಮಾಡ್ತಾರೆ, ಕಳೆದಾಕ್ತಾರೆ. ಆಮೇಲೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸಾರ್ವಜನಿಕರಿಗೆ ಅಂತ ನಾನು ಹೇಳ್ಕೊಳ್ಳಿ. ಓಕೆ ವೀಕ್ಷಕರೇ, ನೋಡೋದ್ರಲ್ಲ, ಮಹಾನಗರ ಪಾಲಿಕೆಯಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ಹೇಳಿದ್ರು ಸಾರ್ವಜನಿಕರು. ಅಧಿಕಾರಿಗಳು ಸಿಗ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ. ಇನ್ನೂ ಕೆಲವರು ಹೇಳಿದ್ರು ನಾವು ಕೆಲವೊಂದು ಸಾರಿ ಕಾಲ್ ಮಾಡ್ಕೊಂಡು ಬಂದಾಗ ಸಿಗ್ತಾರೆ, ಒಂದೊಂದ್ಸಲಿ ಸಿಗಲ್ಲ. ಇನ್ನೂ ಹಲವಾರು ರೀತಿಯಿಂದ ಸಮಸ್ಯೆಗಳು, ಬೇಗ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಧಿಕಾರಿಗಳು. ಮತ್ತು ಸಾರ್ವಜನಿಕರಿಗೆ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಆಗ್ತಿದೆಯಂತೆ. ಸೊ ಅಧಿಕಾರಿಗಳು ಅವರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮತ್ತು ಅಧಿಕಾರಿಗಳು ಸಾರ್ವಜನಿಕರ ಕೆಲಸಕ್ಕೆ ಅವ್ರು ಸಿಗಬೇಕು ಅಂತ ಹೇಳಿ ಸಾರ್ವಜನಿಕರು ಹೇಳಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಗತಿ TV, ನಿಮ್ಮಿಂದ ನಿಮಗಾಗಿ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ನಾನು ಚೈತ್ರ.